ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ, ರಾಯರ ವಾರದ ದಿನ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಏನಿದೆ, ನೀವು ಕಳಿಸಿರುವಂಥ ಸಂದೇಶಗಳು ಏನು, ಆ ಸಂದೇಶಕ್ಕೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಗುರುವಾರ, ರಾಯರ ವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸಜ್ಜದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಂ ಸಂವತ್ಸರ, ಉತ್ತರಾಯಣ, ಶಿಶಿ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಷಷ್ಠಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ನೋಡಿ, ಗುರುವಾರವೂ ಹೌದು, ಷಷ್ಠಿ ತಿಥಿ ಬಂದಿದೆ. ಸಾಮಾನ್ಯವಾಗಿ ಷಷ್ಠಿಯಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಕ್ರಮ. ನಾವು ಯಾವಾಗಲೂ ಷಷ್ಠಿ ಸಂದರ್ಭದಲ್ಲಿ ಇದನ್ನು ಹೇಳ್ತೀನಿ ನಾನು. ನೀವು ಕೂಡ ಪಾಪ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಗಳಿಗೆಲ್ಲ ಹೋಗಿ ಬರ್ತೀರ. ಗುರುವಾರ ದಿವಸ ಬಂದಿದೆಯಲ್ಲ, ಗುರು ಬೋಧನೆಯನ್ನು ನೀಡ್ತಕ್ಕಂಥವ್ರು, ಜೀವನ್ಮುಕ್ತತೆಯ ದಾರಿಯನ್ನು ತೋರ್ತಕ್ಕಂಥವ್ರು ಗುರು. ಅವರು ನಿಜವಾದ ಗುರು. ಎಲ್ಲರೂ ಗುರುಗಳಲ್ಲ. ಇದು ಮತ್ತೆ ಏನು ಹೇಳಬೇಕಾಗಿಲ್ಲ, ಚರ್ವಿತ ಚರ್ವಣ ಆಗುತ್ತೆ. ಗುರುವಿಗೆ ಗುರುವಾಗಿ ನಿಂತವನು ಯಾರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯಾಗಿದ್ದಾನೆ. ಶಿವ ಮಹಾಜ್ಞಾನಿ, ಜ್ಞಾನವಿಚ್ಛೇತ್ ಮಹೇಶ್ವರಾತ್ ಅಂತ ತಾನೇ ಇರ್ತಕ್ಕಂಥದ್ದು. ಜ್ಞಾನ, ನಮಗೆ ಅರಿವು ಬೇಕು ಅಂದರೆ ಮಹೇಶ್ವರನ ಪ್ರಾರ್ಥನೆ ಮಾಡಬೇಕಂತೆ. ಇಂಥ ಮಹೇಶ್ವರನಿಗೆ ಉಪದೇಶ ಮಾಡಿದವನು ಸುಬ್ರಹ್ಮಣ್ಯ ಸ್ವಾಮಿ. ಹೀಗಾಗಿ ಅರಿವಿನ ಅರಿವು ಆತ. ಹಾಗಾಗಿ ಈ ದಿವಸ, ಷಷ್ಠಿ ದಿವಸ, ತಪ್ಪದೇ ನಾವು ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ನಾವು ಸಲ್ಲಿಸುವ ಪ್ರಾರ್ಥನೆ, ಸುಬ್ರಹ್ಮಣ್ಯ ಯಾವ ಥರದ ಶಕ್ತಿಯನ್ನು ತಂದು ಕೊಡ್ತಾನೆ ಭಕ್ತರಿಗೆ ಅಂತಂದರೆ ಅನೂಹ್ಯ. ಅದು ನಮಗೆ ಯಾವ ಸಂದರ್ಭದಲ್ಲಿ ಏನು ಬೇಕು ಅದನ್ನು ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ಅರ್ಹತೆ ಇದ್ದರೆ, ಅವನ ಪರಮ ಭಕ್ತರಾಗಿದ್ದರೆ ಅದು ಸಾಧ್ಯವಾಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಇದನ್ನು ಕಂಡುಕೊಳ್ತೀವಿ, ಕಾಣ್ತೀವಿ, ಗೊತ್ತೂ ಆಗುತ್ತೆ ನಮಗೆ. ಒಂದು ಸಂದರ್ಭ ನನಗೆ ನೆನಪಾಗುತ್ತೆ. ಕಳೆದ ಯಾವುದಿದು ಚಾಂಪಿಯನ್ ಟ್ರೋಫಿ ಅಂತ ನಡೀತಲ್ಲ ಕ್ರಿಕೆಟ್ನಲ್ಲಿ ನೋಡಿ, ಆ ಸಂದರ್ಭದಲ್ಲಿ ನಮ್ಮ ಇಂಡಿಯಾ ಹಾಗೂ ಪಾಕಿಸ್ತಾನ ಮ್ಯಾಚ್ ಇತ್ತು. ತಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತದೆ. ವಿರಾಟ್ ಕೊಹ್ಲಿಯವರು 92 ದಾಟಿ 94 ರನ್ಗಳು ಅಂತ ಅಂದುಕೊಳ್ತೀನಿ. ಇನ್ನು 6 ರನ್ಗಳಾಗ್ಬಿಟ್ರೆ, ಅವರ ಖಾತೆಗೆ ಸೇರಿದ್ರೆ ಅವರು ಶತಕ ಬಾರಿಸ್ತಾರೆ, ಶತಕದ ವೀರ ಆಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಪಾಪ ತಪ್ಪು ಹೋಯಿತು. ಅವರಿದ್ದಂಥವರು ಓವರ್ ಮುಗಿತು ಅಥವಾ ಏನೋ ಆಯಿತು, ಅದು ನನಗೆ ಅಷ್ಟು ನೆನಪಿಲ್ಲ. ಕೊನೆಗೆ ಆಪೋಸಿಟಲ್ಲಿ ಇರ್ತಕ್ಕಂಥವ್ರು ಬಂದರು ಆ ಸ್ಟ್ರೈಕಿಗೆ, ಬ್ಯಾಟಿಂಗ್ ಸ್ಟ್ರೈಕ್ ಅಂತಾರಲ್ಲ ಅಲ್ಲಿಗೆ. ಅದೃಷ್ಟ ನೋಡಿ, ಅವರು ಸುಬ್ರಹ್ಮಣ್ಯನ ಆರಾಧಕರು. ಹಾಗಾಗಿ ಹೇಳಿದೆ, ಅವರು ಎಷ್ಟೋ ಬಾರಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಪೂಜೆ ಮಾಡಿಸಿ ಹೋಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಅವರಷ್ಟೇ ಅಲ್ಲ, ಆಟಗಾರರೆಲ್ಲ ಅಲ್ಲಿಗೆ ಬರ್ತಾರೆ, ಕಲಾವಿದರೆಲ್ಲ ಅಲ್ಲಿಗೆ ಬರ್ತಾರೆ. ಯಾರು ಸಾಧನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇದೆಯೋ ಅವರೆಲ್ಲರೂ ಒಂದು ಸಲ ಕುಕ್ಕೆಗೆ ಬಂದು ಹೋಗ್ತಾರೆ. ಅದನ್ನು ಗೂಢಕ್ಷೇತ್ರ ಅಂತ ಕರೀತಾರೆ. ನಿಮ್ಮ ಮನಸ್ಸಿನ ಗೌಪ್ಯತೆ ನೀವು ಯಾರ ಬಳಿಯೂ ಹೇಳಬಾರ್ದು, ಅಲ್ಲಿ ಮಾತ್ರ ಹೇಳ್ಕೋಬೇಕು. ಈ ಕಾರ್ಯಕ್ಕಾಗಿ ಬಂದಿದ್ದೀನಿ, ಅದು ನಿನಗೆ ಗೊತ್ತು, ನನಗೆ ಗೊತ್ತು, ಸಾಧಿಸೋದು ನಾನು ಶ್ರಮ ತಗೋತೀನಿ, ನಿನ್ನ ಅನುಗ್ರಹ ಇರಲಿ ಅಂತ ಬಂದು ಹೋಗ್ತಾರೆ. ಹಾಗೆ ಕೊಹ್ಲಿ ಎಷ್ಟೋ ಬಾರಿ ಬಂದು ಹೋಗಿದ್ದಾರೆ ನೋಡಿ. ಸುಬ್ರಹ್ಮಣ್ಯನ ಅನುಗ್ರಹ ಇದ್ದರೆ ಏನಾಗುತ್ತೆ ಅಂತಂದರೆ, ಕೊನೆಗೆ ಮತ್ತೆ ಅವರಿಗೆ ಅವಕಾಶ ಸಿಕ್ತು. 2 ರನ್ ಓಡಿದ್ರು ಇನ್ನೊಬ್ಬರು, ಮತ್ತು ಇವ್ರು ಬಂದು ಮತ್ತಾಡಿ ಮತ್ತೆ 4 ರನ್ ಅವಕಾಶ ಆಯಿತು. ಅದು ಶತಕ ಆಗುತ್ತೆ ಅನ್ನೋ ನಿರೀಕ್ಷೆ ಸಾಮಾನ್ಯವಾಗಿ ಇರಲಿಲ್ಲ. ಆ ಮ್ಯಾಚನ್ನು ನೀವು ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಏರ್ಪಾಟ್ ಆಯಿತು ಅಂಥದ್ದೊಂದು ಸನ್ನಿವೇಶ, ಸಾಧ್ಯವೇ ಇಲ್ಲದ ಸಾಧ್ಯವಾಯಿತು. ಇದು ಹೇಗೆ? ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ.
ಅವರು ನೆಚ್ಚಿರ್ತಕ್ಕಂಥ ಯಾವುದೋ ದೈವವೂ ಆಗಿರಬಹುದು. ಅಂದರೆ ಆ ಶಕ್ತಿ ದೈವದಿಂದಲೇ ಬರುತ್ತೆ ವಿನಃ ನಾನು ಪ್ರಯತ್ನ ಮಾಡ್ತೀನಿ ಅಂದರೆ ಅದಾಗಲ್ಲ. ಹೀಗಾಗಿ ನಾವು ಅದಾದ ಮೇಲೆ ಕೊಹ್ಲಿ ಜಯವನ್ನು ಗಳಿಸಿ ವಾಪಸ್ ಮರಳಿ ಮತ್ತೆ ಅವರು ಮೈದಾನದಿಂದ ಹೊರಗೆ ಬರುವಾಗ ಪ್ರಾರ್ಥನೆ ಮಾಡಿದ್ದು ಒಂದು ಸಣ್ಣ ಪ್ರಾರ್ಥನೆ, ಅದು ಸಣ್ಣದಲ್ಲ, ಅದು ಇಡೀ ಭಾರತದ ಪ್ರಾರ್ಥನೆ ಆಗಿತ್ತು. ಅದು ಸಾಧ್ಯವಾಗುತ್ತೆ. ನಾವು ಸಲ್ಲಿಸುವ ಪ್ರಾರ್ಥನೆಗಳು ಭಗವಂತನಿಗೆ ಅದು ನಿಜವಾಗಿ ನಮ್ಮ ಭಕ್ತಿ ಆ ಥರ ಇತ್ತು ಅಂದರೆ ಆತ ಕೊನೆಯ ಕ್ಷಣದಲ್ಲಿ ಏನೂ ಮಾಡಿಬಿಡ್ತಾನೆ. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಏನಾಗುತ್ತೆ, ಗೊತ್ತಿಲ್ಲ. ಆದರೆ ಅಂಥದ್ದೊಂದು ತಿರುವನ್ನು ಸುಬ್ರಹ್ಮಣ್ಯ ಸ್ವಾಮಿ ತಂದು ಕೊಟ್ಬಿಡ್ತಾನೆ. ಹೀಗಾಗಿ ಈ ಷಷ್ಠಿ ನೀವು ವ್ರತಗಳನ್ನು ಮಾಡ್ತಾ ಇದ್ದರೆ ಸುಬ್ರಹ್ಮಣ್ಯ ಯಾವ ರೀತಿಯಲ್ಲಿ ನಿಮಗೆ ದಾರಿ ತೋರಿಸ್ತಾನೆ ಅದು ಅನುಭವಕ್ಕಷ್ಟೇ ಬರುತ್ತೆ, ಹೇಳ್ಕೊಳಕ್ಕೂ ಆಗಲ್ಲ ಅದನ್ನು. ಅಂಥದ್ದೊಂದು ಅನುಭವ ನಿಮಗೆ ಸಿಗಲಿ ಅವನು ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಆ ಪರಶಿವನಿಗೆ ಅರಿವನ್ನು ಮೂಡಿಸಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಕಠಿಣವಾದಂಥ ಸಾಧನೆಗಳನ್ನು ಕೂಡ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಕೇಶವ ಅವರು ಕಳಿಸಿದ್ದಾರೆ. ಕೇಶವ ಅವರ ಜನ್ಮ ದಿನಾಂಕ 23/12/1998, ಹುಟ್ಟಿದ ಸಮಯ ಬೆಳಗ್ಗೆ 10:17. ಮುಂದಿನ ಜೀವನ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೇಶವ ಅವರ ಪ್ರಶ್ನೆ, ಮುಂದಿನ ಜೀವನ ಹೇಗಿದೆ ಅಂತ ಕೇಳಿದ್ದಾರೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು ಕೇತುವಿನ ಜೊತೆಗೆ ಸ್ವಲ್ಪ ತೊಡಕಾಗ್ಬಿಟ್ಟಿದೆ. ಇನ್ನು ಕರ್ಮಸ್ಥಾನದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ನೋಡಿಪ್ಪ, ನಾನು ಈಗಷ್ಟೇ ಹೇಳಿದೆ, ನೋಡಿ ಜಾತಕದಲ್ಲಿ ತುಂಬ ಮುಖ್ಯವಾದ ಸ್ಥಾನ, ಎಲ್ಲ ಸ್ಥಾನವೂ ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಕರ್ಮಸ್ಥಾನ ತುಂಬ ಮುಖ್ಯ. ನಾವು ಶಾಲೆ ಸ್ವಲ್ಪ ಅವಧಿ ಮತ್ತು ಕುಟುಂಬ ಇತ್ಯಾದಿಗಳು ಕಡೆಗೆ ಸ್ವಲ್ಪ ಗಮನ ತಗೋತೀವಿ, ಇಲ್ಲ ಅಂತಲ್ಲ. ಆದರೆ ಹೆಚ್ಚು ಕಾಲ ಇರತಕ್ಕಂಥದ್ದು, ಹೆಚ್ಚು ಜೀವನವಿಡೀ ಶ್ರಮಿಸ್ತಕ್ಕಂಥದ್ದು ಉದ್ಯೋಗಕ್ಕಾಗಿ. ಉದ್ಯೋಗ ಸ್ಥಳದಲ್ಲಿ ನಮ್ಮ ಇಡೀ ಬಲವಾದ ಯೌವನ ಏನಿದೆ ಮತ್ತು ಯಾವುದು ಎಲ್ಲ ಸಕಲ ಜಂತುಗಳಿಗೆ ವಿಶೇಷ ಕಾಲ ಅಂತ ಕರೆಸ್ಕೊಂಡಿದೆ, ಅದು ಹಗಲು, ಅದನ್ನು ನಾವು ಉದ್ಯೋಗ ಸ್ಥಳದಲ್ಲಿ ಕಳಿತೀವಿ. ಇದು ಜನರಿಗೆ ಗೊತ್ತಿಲ್ಲ, ಇದರ ಅರಿವೇ ಇಲ್ಲ. ಅಂದರೆ ಇಂಥ ಹಗಲು ಯಾರಿಗೂ ಸಿಗದ ಪ್ರಕಾಶಮಾನ ಬೆಳಕಿನ ಹಗಲಿನ ಶಕ್ತಿಯನ್ನು ನಾವು ನಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅದರ ಸಂಪಾದನೆ ಅಗಾಧವಾಗಿಲ್ಲ. ನೋಡಿ, ಇಡೀ ಹಗಲನ್ನು ನಾವು ಕಳಿತೀವಿ ಯಾರದೋ ಕೆಲಸಕ್ಕಾಗಿ. ನಿಮ್ಗದು ಒಂದಷ್ಟು ಹಣ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದು ನಿಮಗೆ ಸಾಲಲ್ಲ ಪಾಪ, ಒದ್ದಾಡಬೇಕಾಗತ್ತೆ ನಾವು ಪರಿಸ್ಥಿತಿ. ಹಗಲು ರಾತ್ರಿ ದುಡಿಯೋರು ಇದ್ದಾರೆ, ಏಕರಾತ್ರಿ ಹಗಲು ಪಾಳೆನೂ ಮಾಡ್ತೀನಿ, ರಾತ್ರಿನೂ ಮಾಡ್ತೀನಿ. ಅದಲ್ಲದೆ ಪ್ಯಾರಲಾಗಿ ಏನೇನೋ ಕೆಲಸ ಮಾಡೋರು ಇದ್ದಾರೆ ಪಾಪ. ಆದರೂ ಜೀವನಕ್ಕೆ ಕಷ್ಟ ಅನ್ನೋ ಮರುಗ್ತಕ್ಕಂಥವ್ರಿಗೆ ಜಾಸ್ತಿ ಇದ್ದಾರೆ. ಇಂಥ ಒಂದು ಭವ್ಯವಾದ ಕಾಲವನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ. ಮತ್ತು ನಮ್ಮ ಯೌವನ, ನಮಗೆ ಕಸರತ್ತು ಎಷ್ಟರ ಮಟ್ಟಿಗೆ ಏನು ಕೆಲಸ ಮಾಡೋಕ್ಕೂ ನಮಗೆ ಶಕ್ತಿ ಇರುತ್ತೆ ಆ ಯೌವನ ಕಾಲದಲ್ಲಿ. ಆ ಯೌವನ ತಗೊಂಡು ಹೋಗಿ ನಾವು ಅಲ್ಲಿ ಉದ್ಯೋಗದಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಉದ್ಯೋಗ ಸ್ಥಾನ ಅನ್ನೋದು ಅಷ್ಟು ಪ್ರಮುಖವಾಗಿದೆ, ಅದರ ಮೇಲೆ ಕುಟುಂಬ ನಿಂತಿದೆ. ನಿಮ್ಮ ಜಾತಕದಲ್ಲಿ ಈ ಅಧಿಪತಿ, ಕರ್ಮದ ಅಧಿಪತಿ, ಅವನು ಅಷ್ಟಮ ಸೇರಿಬಿಟ್ಟಿದ್ದಾನೆ. ಅದು ಸುಬ್ರಹ್ಮಣ್ಯ, ಅದು ಕುಜನಿಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೇಳಿದೆ. ನಾನು ಈಗಷ್ಟೇ ಹೇಳಿದೆ, ಅತ್ಯಂತ ಕಷ್ಟವಾದದ್ದು ಯಾವುದನ್ನು ನನಗೆ ದಕ್ಕೋದೇ ಇಲ್ಲ ಅಂತ ಅಂದುಕೊಳ್ತೀವೋ ಅಂಥದ್ದನ್ನು ದಕ್ಕಿಸುವ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗಿದೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ನಿಮ್ಮ ಬದುಕು ಬದಲಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಗೋಪಾಲಕೃಷ್ಣ ಅವರು ಕಳಿಸಿದ್ದಾರೆ. ಗೋಪಾಲಕೃಷ್ಣ ಅವರ ಜನ್ಮ ದಿನಾಂಕ 1/7/1982, ಹುಟ್ಟಿದ ಸಮಯ ರಾತ್ರಿ 9:21. ಜೀವನದಲ್ಲಿ ಬಹಳ ತೊಂದರೆ ಇದೆ, ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಾಲಕೃಷ್ಣ ಅವರ ಪ್ರಶ್ನೆ, ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ, ಹೊರಗೆ ಬರೋದು ಹೇಗೆ, ಯಾವಾಗ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನದಿಂದ ನೋಡಿ ಪಂಚಮ ಸ್ಥಾನ, ಕರ್ಮಸ್ಥಾನ ಇವುಗಳನ್ನೆಲ್ಲ ಗಮನಿಸಿದಾಗ ನಿಮ್ಮ ಜಾತಕ ತುಂಬ ಬಲವಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಈಗ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಗುರುವಿನ ಒಂದು ಕಾಲ ನಡೀತಾ ಇದೆ. ನೋಡಿ, ನಿಮ್ಮ ಜಾತಕ ಗಮನಿಸಿದ್ರೆ ಈಗ ಮೇ 14 ನಂತರ
ಮೇ 14ರ ನಂತರ ಒಳ್ಳೆ ಕಾಲ ಬರುತ್ತೆ. ಕಷ್ಟ ಯಾವಾಗ ಕಳೆದು ಹೋಗುತ್ತೆ, ಯಾವಾಗ ಒಳ್ಳೆ ಕಾಲ ಬರುತ್ತೆ ಅಂತ ನೀವು ಪರಿತಪಿಸ್ತಾ ಇದ್ದೀರಲ್ವ, ಅದಕ್ಕೆ ಉತ್ತರ ಮೇ ನಂತರದಲ್ಲಿ ಖಂಡಿತ ಸಿಗುತ್ತೆ. ಒಂದು ಸಲ ನೀವು ಗುರುಚರಿತ್ರೆ ಪಾರಾಯಣ ಮಾಡಿಸಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಗೋಪಿನಾಥ್ ಅವರು ಕಳಿಸಿದ್ದಾರೆ. ಗೋಪಿನಾಥ್ ಅವರ ಜನ್ಮ ದಿನಾಂಕ 5/2/1977. ಹುಟ್ಟಿದ ಸಮಯ ಬೆಳಗ್ಗೆ 5:30. ಆರೋಗ್ಯ ಹಾಗೆ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಿನಾಥ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಲ್ಲಿ ರವಿ ಕುಜರಿದ್ದಾರೆ. ತುಂಬ ಒಳ್ಳೆಯ ಲಕ್ಷಣ ಇದು. ಕುಜನಿಗೆ ತುಂಬ ಬಲಿಷ್ಠತೆ ಇದೆ, ಮೌಢ್ಯನಾಗಿಯೂ ಇಲ್ಲ. ಹೀಗಾಗಿ ಒಳ್ಳೆ ಬಲ. ನವಾಂಶದಲ್ಲೂ ಅವನು ಉಚ್ಚಾಂಶನೇ ತಗೊಂಡು ನೋಡಿ ಚೆನ್ನಾಗಿದೆ. ನೀವು ಟೈಮ್ ಹೇಗಿದೆ ನೋಡೋಣ. ಈಗ ಪ್ರಸ್ತುತ ನಿಮಗೆ ಕುಜನ ದಶೆ ಮುಗಿದೋಗಿತ್ತು. ಇರಲಿ, ಇಷ್ಟು ಕಾಲ ನಿಮಗೆ ಒಳ್ಳೆಯ ಫಲವನ್ನು ಕುಜ ಕೊಟ್ಟಿರ್ತಾನೆ ಅಂತ ಭಾವಿಸ್ತೀನಿ. ಈಗ ಸಂಧಿಶಾಂತಿ ಕಾಲ, ಕುಜರಾಹು ಸಂಧಿಶಾಂತಿ ಅಂತ ಕರೀತಾರೆ ಇದನ್ನು. ದಯವಿಟ್ಟು ಇದನ್ನು ಮಾಡಿಸಿ. ಇದು ನಿಮಗೆ ಕ್ಲಿಷ್ಟತೆಯನ್ನು ಉಂಟು ಮಾಡುತ್ತೆ. ಹೀಗಾಗಿ ಕುಜರಾಹು ಸಂಧಿಶಾಂತಿ ಶೀಘ್ರದಲ್ಲಿ ಈ ವಾರದಲ್ಲೇ ಮಾಡಿಸಿ, ಅದರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರುವಿನ ಜೊತೆ ಈ ದಿವಸ ಮಾಂದಿಬುದಿಯಾಗಿದೆ. ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ಚಂದ್ರ ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಶನೈಶ್ಚರ, ಕುಂಭರಾಶಿಯಲ್ಲಿ ಮೀನ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ಗುರು ಮಾಂದಿಯರಿದ್ದಾರೆ. ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಕುಟುಂಬದಲ್ಲಿ. ಕೆಲವೊಮ್ಮೆ ಹಾಗಾಗುತ್ತೆ, ಬೇಜವಾಬ್ದಾರಿತನ, ಯಾವುದೇ ಕೆಲಸ ಮಾಡೋದಿಲ್ಲ, ಮನೇಲಿ ಸುಮ್ಮನೆ ಕೂತಿರ್ತಕ್ಕಂಥದ್ದು, ಈ ಮೊಬೈಲ್ ನೋಡ್ಕೊಂಡು ಸಮಯ ಹಾಳು ಮಾಡ್ಕೊಳ್ತಕ್ಕಂಥದ್ದು, ಕೆಲಸ ಹಾಗೆ ಪೆಂಡಿಂಗ್ ಉಳಿದುಬಿಟ್ಟಿರುತ್ತೆ. ಈ ಥರದ್ರಿಂದಾಗಿ ಜಗಳಗಳಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕುಟುಂಬದಲ್ಲಿ ಒಂದು ಲವಲವಿಕೆ ವಾತಾವರಣ ತಪ್ಪಿ ಹೋಗುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಸ್ವಲ್ಪ ಲಘು ಬಗೆಯಿಂದ ಇರಬೇಕು ಕೆಲಸ. ಈಗ ಇದಕ್ಕೇನು ಪರಿಹಾರ? ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಬೇಕು ನೀವು. ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸೀನಿಯರ್ಸಿಂದ ತುಂಬ ಸಹಕಾರ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಅವರಿಂದ ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಗೈಡೆನ್ಸ್ ಅಂತೀವಲ್ಲ, ಅದು ಉಂಟಾಗುತ್ತೆ ಖಂಡಿತ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ, ಚೆನ್ನಾಗಿದೆ. ಜೊತೆಗೆ ಈ ದಿವಸ ನಿಮಗೆ ಚಂದ್ರ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಬಂಧುಗಳ ಜೊತೆಗೆ ಸ್ನೇಹಿತರು ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತರು ಹಾಗೂ ಬಂಧುಗಳ ಆ ವ್ಯವಹಾರ ಇತ್ಯಾದಿ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ ಇರಲಿ. ಸ್ತ್ರೀಯರಿಗೆ ಒಂದು ವಸ್ತು ನಷ್ಟ ಸಾಧ್ಯತೆ ಇದೆ. ಇದಕ್ಕಾಗಿ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಆರೋಗ್ಯ ಸ್ವಲ್ಪ ಏರುಪೇರಾಗೋ ಲಕ್ಷಣ ಇದೆ, ಸ್ವಲ್ಪ ಹುಷಾರು. ಇದರ ಹೊರತಾಗಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸಂಗಾತಿಯಿಂದ ಸಪೋರ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ದೂರ ಪ್ರಯಾಣಗಳಿದ್ದರೆ ಅದಕ್ಕೆ ಅನುಕೂಲ, ನೆರವು, ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಷಷ್ಠದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ. ಸಾಲ ಈ ಥರದ್ದೇನೋ ಒಂದು ಸಾಧ್ಯತೆ, ಆ ಲಕ್ಷಣ ಸೂಚಿಸ್ತಾ ಇದೆ. ಇನ್ನು ವ್ಯಯ, ಅಲ್ಲಿ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ವೃತ್ತಿಯಲ್ಲೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಉಳಿದ ಹಾಗೆ ಅಲ್ಲಿ ಶುಕ್ರನೂ ಇದ್ದಾನೆ. ಹೀಗಾಗಿ ಬುದ್ಧಿಬಲದಿಂದ, ಚಾತುರ್ಯದಿಂದ ನೀವು ಕೆಲಸ ನಿಭಾಯಿಸುವ ಶಕ್ತಿ ನಿಮಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ, ಪ್ರಾಮುಖ್ಯತೆ ಸಿಗುತ್ತೆ. ಕಲಾವಿದರಿಗೆ ಗೌರವ, ಪ್ರತಿಷ್ಠೆಗಳು, ಸನ್ಮಾನಗಳು ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಮಿಶ್ರವಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಆಡಳಿತ ಕೌಶಲ್ಯ ಅಂತೀವಲ್ಲ, ಅದು ಮ್ಯಾನೇಜ್ ಮಾಡ್ತಕ್ಕಂಥ, ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಕ್ಕಂಥ ಇಂಥ ಕೌಶಲ್ಯ, ಅದು ಎಕ್ಸ್ಪರ್ಟ್ಗಳಾಗಿರ್ತೀರ, ಚೆನ್ನಾಗಿರ್ತೀರ. ಲಾಭವೂ ಇದೆ, ತುಂಬ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಸಿಹಿ ಪದಾರ್ಥದ ವ್ಯಾಪಾರ, ಅಂಥ ಕ್ಷೇತ್ರದಲ್ಲಿರೋರಿಗೆ ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ ದಿವಸ, ಚೆನ್ನಾಗಿದೆ. ಹೆಚ್ಚಿನ ವಾತಾವರಣ ಪಾಲು, ಹೆಚ್ಚಿನ ಪಾಲು ಅಂದರೆ ಒಂದು 70 ಭಾಗ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಸ್ನೇಹಿತರ ಜೊತೆಗೆ
ಒಂದು ಒಳ್ಳೆಯ ವಾತಾವರಣ ಇರ್ತದೆ, ಬಂಧುಗಳ ಜೊತೆಗೆ ಒಳ್ಳೆಯ ಉತ್ತಮ ಬಾಂಧವ್ಯ ಇರ್ತದೆ, ನೀರಿಗೆ ಕೊರತೆ ಆಗೋದಿಲ್ಲ, ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಅನುಕೂಲಕರವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ವೃತ್ತಿಯಲ್ಲೂ ತುಂಬ ಅನುಕೂಲ ಇದೆ. ಸಣ್ಣ ಪುಟ್ಟ ತೊಡಕನ್ನು ಸೂಚಿಸ್ತಾ ಇದೆ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಈ ದಿವಸ. ಗಣಪತಿಗೆ ಏನು ಬೆಲ್ಲ ಸಮರ್ಪಣೆ, ಮೋದಕ ಸಮರ್ಪಣೆ ಯಾವುದಾದ್ರೂ ಸರಿ, ಸಿಹಿ ಸಮರ್ಪಣೆ ಮಾಡಿದ್ರೆ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ರಾಶಿಯಿಂದ ಚಂದ್ರ ತೃತೀಯದಿದ್ದಾಗ ಸಹೋದರಿಂದ ಸ್ವಲ್ಪ ಲಾಭಾಧಿಪತಿ ಅವನು, ಹೀಗಾಗಿ ಲಾಭ ತಂದು ಕೊಡ್ತಾನೆ. ಸೇವಕರಿಂದ ಸಹಾಯಕರಿಂದ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ. ಒಂದು ಕೆಲಸ ಹೇಳಿದ್ರೆ 2-3 ಕೆಲಸ ಮಾಡಿ ಮುಗಿಸಿ ಸಮಾಧಾನ ಮಾಡ್ತಕ್ಕಂಥದ್ದು ಈ ಥರದ್ದಿದೆ. ಅಥವಾ ಏನೋ ನೆನ್ನೆ ಕೆಲಸ ಮಾಡಿಲ್ಲ, ಹೀಗಾಗಿ ನಾನು ನೆನ್ನೆದು ಸೇರಿಸಿ ಇವತ್ತು ಮಾಡ್ತೀನಿ ಅಂತ ಮತ್ತೆ ಉದಾರತೆಯನ್ನು ಸೂಚಿಸ್ತಕ್ಕಂಥದ್ದು ಸೇವಕರಿಂದ ಆ ಥರದ್ದಿದೆ. ಮತ್ತು ನಿಮಗೂ ಉದಾರ ಬುದ್ಧಿ, ಯಾರಿಗಾದ್ರು ಕೊಡಬೇಕು, ದಾನ ಮಾಡಬೇಕು, ಈ ಥರದ ಒಂದು ಲಕ್ಷಣ ಇದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ದಿಗ್ಬಲ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಹೀಗಾಗಿ ಈ ದಿವಸ ಶಿವ ಪ್ರಾರ್ಥನೆ. ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿದ್ದಾನೆ ಚಂದ್ರ, ಇದು ಕರ್ಮಸ್ಥಾನದ ಅಧಿಪತಿ. ಹೀಗಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ನಿಮಗೆ ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರಾಗಬಹುದು, ಉಪನ್ಯಾಸ ವೃತ್ತಿಯಲ್ಲಿರ್ತಕ್ಕಂಥವ್ರು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ತ್ರೀಯರಿಗೆ ಚಂದ್ರ ಸ್ತ್ರೀಕಾರಕ, ಹೀಗಾಗಿ ತುಂಬ ಬಲವಾಗಿರುತ್ತದೆ, ಅನುಕೂಲದ ಉಂಟಾಗುತ್ತೆ. ಕುಟುಂಬ ವಾತಾವರಣ ಅಷ್ಟೇ ತುಂಬ ಸಹ್ಯವಾಗಿರುತ್ತೆ, ಯಾವುದೇ ಕಿರಿಕಿರಿ ಇಲ್ಲದೆ ಒಂದು ಉತ್ತಮ ಸಾಮರಸ್ಯದ ಒಡನಾಟ ಅಂತೀವಲ್ಲ ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸ್ತ್ರೀಯರ ಮಾತಿಗೆ ಮೌಲ್ಯ, ಬೆಲೆ ಇರತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ವಸ್ತುನಷ್ಟತೆ ಸೂಚಿಸ್ತಾ ಇದೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ಚಂದ್ರ ಭಾಗ್ಯಾಧಿಪತಿ ಜನ್ಮಕ್ಕೆ ಬಂದಾಗ ಬಹುಭಾಗ್ಯ ಸಮನ್ವಿತ ಅಂತ ದೇವತಾ ಅನುಕೂಲಗಳಿಂದಾಗಿ ನೀವು ಮಾಡಿದ ಒಂದು ಪ್ರಾರ್ಥನೆ ಅದು ಏನೇನೋ ಫಲವನ್ನು ಕೊಟ್ಬಿಡುತ್ತೆ. ನಿರೀಕ್ಷೆನೇ ಮಾಡಿರಲ್ಲ ನೀವು, ಹಾಗಾಗಿ ನಿರೀಕ್ಷಿಸಿದ ಫಲಗಳೆಲ್ಲ ಸಿಕ್ಬಿಡುತ್ತೆ ಈ ದಿವಸ. ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ನಿಮ್ಮ ಸ್ವಂತ ವ್ಯಾಪಾರಿಗಳಿಗೆ ಸ್ವಲ್ಪ ಎಚ್ಚರವಾಗಿರಿ, ಅಲ್ಲಿ ಮಾಂದ್ಯವೂ ಇದೆ. ಹೀಗಾಗಿ ಅತಿಯಾದ ಬುದ್ಧಿವಂತಿಕೆ ಕೂಡ ಏರುಪೇರು ಮಾಡಿಬಿಡುತ್ತೆ, ಸ್ವಲ್ಪ ಹುಷಾರು. ಉಳಿದ ಹಾಗೆ ಅಧ್ಯಯನ ಚೆನ್ನಾಗಿದೆ. ಸಂಶೋಧನೆಗಳಲ್ಲಿ ಹೆಚ್ಚಿನ ಅವಕಾಶಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ, ಒಳ್ಳೆಯ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದೆಲ್ಲ ಇದೆ. ಮಕ್ಕಳ ಸಹಾಯ ಚೆನ್ನಾಗಿದೆ. ಮಿತ್ರರ ಬಂಧುಗಳ ಸಹಕಾರ, ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಈ ದಿವಸ ನಿಮಗೆ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಸ್ನೇಹಿತರ ಜೊತೆಗೆ ಒಂದು ವಿಹಾರ, ಪ್ರಯಾಣ ಇದನ್ನು ಸೂಚಿಸ್ತಾ ಇದೆ. ಮನಸ್ಸು ಉಲ್ಲಸಿತವಾಗಿರುತ್ತದೆ. ಹೆಚ್ಚಿನ ಖರ್ಚು ಮಾಡ್ತೀರಾ, ಖರ್ಚನ್ನು ಆನಂದಿಸ್ತೀರ ಈ ದಿವಸ. ನಾನು ಸಂತೋಷಕ್ಕೆ ಖರ್ಚು ಮಾಡಿದ್ದೀನಿ ಬಿಡಪ್ಪ ಅನ್ನೋ ಆ ಒಂದು ಭಾವನೆ ಬರುತ್ತೆ. ಕೆಲವೊಮ್ಮೆ ಹಾಗಾಗಲ್ಲ, ಅಯ್ಯೋ ಅನಿಸುತ್ತೆ. ಈ ದಿವಸ ಹಾಗಿಲ್ಲ. ಸ್ವಲ್ಪ ಸಾಲದ ವಿಚಾರದಲ್ಲಿ ಹುಷಾರಾಗಿರಿ. ಸಾಲ ಮಾಡಿ ಖರ್ಚು ಮಾಡಿಕೊಂಡು ಅದು ಆನಂದ ಪಡೋದಾದರೆ ನಿಮ್ಮ ಶಕ್ತಿ ಅದು. ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ತುಂಬ ಲಾಭದಾಯಕವಾಗಿದೆ. ವ್ಯಾಪಾರದಲ್ಲಿ ಬಹಳ ವಿಶೇಷವಾದ ಲಾಭ ಇದೆ. ಹಣ್ಣು, ಹೂವು, ಹಾಲು, ಹೈನು, ರಸ, ಸಿಹಿ ಪದಾರ್ಥಗಳು ಇದರಲ್ಲೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಮತ್ತು ಈ ಹರಳು, ಶಂಖ ಇಂಥ ವ್ಯಾಪಾರ ತೊಡಗಿರ್ತಕ್ಕಂಥವರು ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ ಗಳಿಸ್ತೀರ. ಮತ್ತು ವಸ್ತ್ರ, ಧಾನ್ಯ ಈ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಸಹೋದರ ಸಹಕಾರವೂ ಚೆನ್ನಾಗಿದೆ ಈ ದಿವಸ. ಕುಟುಂಬ ಸಹಕಾರ ಚೆನ್ನಾಗಿದೆ. ಹಿರಿಯರ ಅನುಕೂಲ ಇದೆ, ಹಿರಿಯರ ಮಾರ್ಗದರ್ಶನ ಇದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ಉದರ ಬಾಧೆ ಬರುವ ಸಾಧ್ಯತೆ ಇದೆ, ಹೀಗಾಗಿ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲಗಳನ್ನು ಕಾಣ್ತೀರ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನಗಳು ಅಂಥದ್ದನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮ್ಮ ಮಾತಿಗೆ ಬೆಲೆ ಬಂದುಬಿಡುತ್ತೆ. ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಯಾಣದಲ್ಲಿ ತೊಂದರೆ ಉಂಟಾಗಬಹುದು. ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ದಿವಸ ಪಾಯಸ ನೈವೇದ್ಯ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಕಾಣ್ತೀರಾ. ಸಣ್ಣ ಪುಟ್ಟ ಕಿರಿಕುಗಳಿರ್ತವೆ, ಅದರದ್ದೇನು ಅಂಥ ಪ್ರಮಾದ ಅಲ್ಲ, ಯೋಚನೆ ಮಾಡಬೇಡಿ. ದೈವಾನುಕೂಲ ತುಂಬ ಚೆನ್ನಾಗಿದೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ. ಯಾವುದೋ ಒಂದು ಕ್ಷೇತ್ರ ದರ್ಶನ ಅಂಥದ್ದನ್ನು ಸೂಚಿಸ್ತಾ ಇದೆ. ಸಜ್ಜನರ ಭೇಟಿ ಸೂಚಿಸ್ತಾ ಇದೆ. ಮುಖ್ಯವಾಗಿ ತಪಸ್ಸು, ಮನಸ್ಸಿಗೆ ಯಾವುದೋ ಒಂದು ಅನಿಸುತ್ತೆ, ಅದರ ಬಗ್ಗೆ ತುಂಬ ದೀರ್ಘ ಆಲೋಚನೆ ಮಾಡ್ತಕ್ಕಂಥದ್ದು, ಅದರಿಂದ ಒಳ್ಳೆಯ ಔಟ್ಪುಟ್ ಬರ್ತಕ್ಕಂಥ ಇದು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗುರು ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ.
ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಗುಹಾಯ ನಮಃ ಸುಬ್ರಹ್ಮಣ್ಯ ಮಂತ್ರ, ಇದು ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತಿನ 12 ರಾಶಿಗಳ ಫಲಾಫಲ ಹಾಗೆ ದಿನದ ವಿಶೇಷತೆ ವೀಕ್ಷಕರು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗೇನಾದರೂ ಸಮಸ್ಯೆಗಳು ಇದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.